ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಎಮ್ ಕ್ರಿಯೇಷನ್ಸ್. ಇವತ್ತೊಂದು ಡಬಲ್ ಕಲರ್ ಕುಚ್ಚು ಹಾಕೋದು ಹೇಗೆ ಅಂತ ನೋಡೋಣ. ಫಸ್ಟ್ ಇಲ್ಲಿ ನಾನು ಒಂದು ಕಲರ್ದು ಸೀರೆಗೆ ಲಾಕ್ ಮಾಡ್ತಾಯಿದ್ದೀನಿ. 6 ಎಳೆ ದಾರನ ಫಸ್ಟ್ ನೀಡಲ್ ಹಾಕಿ ದಾರ ತಂದು ಈ ದಾರದಲ್ಲಿ ತೆಗೀರಿ. ಲಾಕ್ ಆಗುತ್ತೆ. ಅದ್ರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ನೀಡಲ್ ಹಾಕಿ ದಾರ ತಂದು 2 ದಾರನ 1 ಮಾಡಿ ಲಾಕ್ ಆಗುತ್ತೆ. ಇಲ್ಲಿ ಲಾಕ್ ಆದಮೇಲೆ ನಾವು 3 ಚೈನ್ಸ್ ಹಾಕೋಣ. 2 3 ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸ್ಟ್ರೇಟಾಗಿ ನೀಡಲ್ ಹಾಕಿ ದಾರ ತಂದು 2 ದಾರ 1 ಮಾಡಿ ಲಾಕ್ ಮಾಡೋಣ. ಲಾಕ್ ಮಾಡಿದ ಮೇಲೆ ಈಗ ನಾವಿಲ್ಲಿ 4 ಚೈನ್ಸ್ ಹಾಕೊಳ್ಳೋಣ. 4 ಚೈನ್ಸ್ ಹಾಕ್ಕೊಂಡು ಅದಾದಮೇಲೆ ನೀಡಲ್ ಮೇಲೆ ಈಗ 2 ಸರ್ತಿ ದಾರ ಸುತ್ಕೋಬೇಕು. 1 2 2 ಸರ್ತಿ ದಾರ ಸುತ್ಕೊಂಡು ಸ್ಟ್ರೇಟಾಗಿ ನೋಡಿಕೊಂಡು 4 ಚೈನ್ಗಿಂತ ಜಾಸ್ತಿ ಅಂದರೆ ಒಂದು 6 ಚೈನಷ್ಟು ನೀಡಲ್ ಹಾಕಿ ದಾರ ತಂದು ಇಲ್ಲಿ ಟ್ರಿಬಲ್ ಕ್ರೋಶೆ ಮಾಡಬೇಕು. ನೀಡಲ್ ಮೇಲೆ 4 ದಾರ ಇರುತ್ತೆ. 2 ದಾರ 1 ಸರ್ತಿ ಮತ್ತು 2 ದಾರ 1 ಸರ್ತಿ, ಇನ್ನೂ 2 ದಾರ ಉಳಿಯುತ್ತೆ. ಆ 2 ದಾರ 1 ಸರ್ತಿ. ಈ ರೀತಿ ಒಂದು ವಿ ಶೇಪಿಂದು ಕ್ರಿಯೇಟ್ ಆಗುತ್ತೆ. 2 ಚೈನ್ಸ್ ಹಾಕ್ಕೊಳ್ಬೇಕು. 2 ಚೈನ್ಸ್ ಹಾಕ್ಕೊಂಡು ನೀಡಲ್ ಮೇಲೆ 1 ಸರ್ತಿ ದಾರ ಸುತ್ತಕೊಂಡು ಈ ಗ್ಯಾಪಲ್ಲಿ ಹೋಗಿ ದಾರ ತಂದು 2 ದಾರ 1 ಸರ್ತಿ ಮತ್ತು 2 ದಾರ 1 ಸರ್ತಿ ಇಲ್ಲಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ನೀಡಲ್ ಮೇಲೆ 1 ಸರ್ತಿ ದಾರ ಸುತ್ತಕೊಂಡು ಈ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು 2 ದಾರ 1 ಸರ್ತಿ ಮತ್ತು 2 ದಾರ 1 ಸರ್ತಿ. ಇಲ್ಲಿ ಹಾಫ್ ಡಿಸೈನ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಕಲರ್ ಇನ್ನು ಹಾಫ್ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಟೋಟಲ್ ನಾನು 9 ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ನೀಡಲ್ ಮೇಲೆ 1 ಸರ್ತಿ ದಾರ ಸುತ್ಕೋಬೇಕು. ಗ್ಯಾಪಲ್ಲಿ ಹೋಗಿ ದಾರ ತಂದು 2 ದಾರ 1 ಮತ್ತು 2 ದಾರ 1. ಇಲ್ಲಿ ನಾನು 9 ಮಾಡಿದ್ದೀನಿ. 9 ಡಬಲ್ ಕ್ರೋಶೆ ಆದಮೇಲೆ ಲಾಸ್ಟಿಗೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸ್ಟ್ರೇಟಾಗಿ ನೀಡಲ್ ಹಾಕಿ ದಾರ ತಂದು 2 ದಾರ 1 ಮಾಡಿ ಲಾಕ್ ಮಾಡಬೇಕು. ಇಷ್ಟು ಲಾಕ್ ಮಾಡಿದ ಮೇಲೆ ಮತ್ತೆ ನೆಕ್ಸ್ಟು 3 ಚೈನ್ಸ್ ಹಾಕ್ಕೊಳ್ಬೇಕು. 1 2 3 ಚೈನ್ಸ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಟ್ರೇಟಾಗಿ ನೋಡಿಕೊಂಡು ಅಲ್ಲೂ ಕೂಡ ಇನ್ನೂ 1 ಸರ್ತಿ ಲಾಕ್ ಮಾಡಬೇಕು. ನೀಡಲ್ ಹಾಕಿ ದಾರ ತಂದು 2 ದಾರನ 1 ಮಾಡಬೇಕು. ಲಾಕ್ ಮಾಡಿದ ಮೇಲೆ ನೆಕ್ಸ್ಟು 4 ಚೈನ್ಸ್ ಹಾಕ್ಕೊಳ್ಬೇಕು. 4 ಚೈನ್ಸ್ ಹಾಕ್ಕೊಂಡು ನೀಡಲ್ ಮೇಲೆ 2 ಸರ್ತಿ ದಾರ ಸುತ್ತಕೊಂಡು 4 ಚೈನ್ ಬಿಟ್ಟು ಅಂದರೆ ಒಂದು 6 ಚೈನಷ್ಟು ಗ್ಯಾಪು ಇಲ್ಲ ಹಿಂಗೆ ಸ್ಲ್ಯಾಂಟಾಗಿ ತೊಗೊಳ್ಳಿ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಈ ರೀತಿ ತೊಗೊಂಡು ಅಲ್ಲಿ ನೀಡಲ್ ಹಾಕಿ ದಾರ ತಂದು ಟ್ರಿಬಲ್ ಕ್ರೋಶೆ 2 ದಾರ 1 ಸರ್ತಿ ಮತ್ತು 2 ದಾರ 1 ಸರ್ತಿ ಮತ್ತು 2 ದಾರ 1 ಸರ್ತಿ ಟ್ರಿಬಲ್ ಕ್ರೋಶೆ ಮಾಡಿ ನೆಕ್ಸ್ಟ್ ಇಲ್ಲಿ 2 ಚೈನ್ಸ್ ಹಾಕ್ಕೊಳ್ಬೇಕು. 2 ಚೈನ್ಸ್ ಹಾಕ್ಕೊಂಡು ಮತ್ತು ಡಬಲ್ ಕ್ರೋಶೆ ಮಾಡ್ಕೋತ ಹೋಗ್ಬೇಕು. ನೀಡಲ್ ಮೇಲೆ 1 ಸರ್ತಿ ದಾರ ಸುತ್ಕೋಬೇಕು. ಗ್ಯಾಪಲ್ಲಿ ಹೋಗಿ ದಾರ ತಂದು 2 ದಾರ 1 ಮತ್ತು 2 ದಾರ 1. ನೀಡಲ್ ಮೇಲೆ 1 ಸರ್ತಿ ದಾರ ಸುತ್ಕೋಬೇಕು. ಗ್ಯಾಪಲ್ಲಿ ಹೋಗಿ ದಾರ ತಂದು 2 ದಾರ 1 ಮತ್ತು 2 ದಾರ 1. ಹೀಗೆ ಕಂಟಿನ್ಯೂ 9 ಮಾಡ್ಕೋಬೇಕು. ಈ ಸೈಡು ನಾವು ಫಸ್ಟ್ ಎಷ್ಟು ಮಾಡ್ಕೊಂಡಿರ್ತೀವಿ ಅಷ್ಟೇ ಮಾಡ್ಕೋತ ಹೋಗಿ, ಇಲ್ಲಾಂದರೆ ಹೆಚ್ಚು ಕಮ್ಮಿ ಕಾಣಿಸುತ್ತೆ. ಲಾಸ್ಟಲ್ಲಿ ಮತ್ತು ಸೇಮ್ ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ನೀಡಲ್ ಹಾಕಿ ದಾರ ತಂದು 2 ದಾರನ 1 ಮಾಡಿ ಲಾಕ್ ಮಾಡಬೇಕು. ಇದು ಪೂರ್ತಿ ಸೀರೆನ ಹೀಗೆ ಹಾಕಬೇಕು. ಇದು ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ಪಲ್ಲಿ ಇನ್ನೊಂದು ಕಲರ್ ದಾರನ ಫಸ್ಟ್ 1 ಲಾಕ್ ಏನಿರುತ್ತಲ್ಲ ಅಲ್ಲಿ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೊಳ್ಳೋಣ. ಅದ್ರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡೋಣ. 2 ಟೈಮ್ಸ್ ಲಾಕ್ ಮಾಡೋಣ. 2 ಟೈಮ್ಸ್ ಲಾಕ್ ಆದಮೇಲೆ ನೀಡಲ್ ಮೇಲೆ 1 ಸರ್ತಿ ದಾರ ಸುತ್ಕೊಳ್ಳೋಣ. ಈ 4 ಚೈನ್ ಗ್ಯಾಪ್ ಏನಿರುತ್ತಲ್ಲ ಅಲ್ಲಿ ಹೋಗಿ ದಾರ ತಂದು ನೀಡಲ್ ಮೇಲೆ 3 ದಾರ ಇರುತ್ತೆ. 2 ದಾರ 1 ಮತ್ತು 2 ದಾರ 1 ಸರ್ತಿ. ಇಲ್ಲಿ ಡಬಲ್ ಕ್ರೋಶೆ ಮಾಡೋಣ. ಡಬಲ್ ಕ್ರೋಶೆ ಮಾಡಿದ್ಮೇಲೆ ಇಲ್ಲಿ 3 ಚೈನ್ಸ್ ಹಾಕೋಬೇಕು. 3 ಚೈನ್ಸ್ ಹಾಕ್ಕೊಂಡು ಈಗ ಈ ಬ್ಯಾಕ್ ಸೈಡು ನಾವೇನು ಡಬಲ್ ಕ್ರೋಶೆ ಮಾಡಿರ್ತೀವಲ್ಲ ಅದ್ರ ಹಿಂದ್ಗಡೆ ಹೋಗಿ ನೀಡಲ್ ಹಾಕಿ ದಾರ ತಂದು 2 ದಾರನ 1 ಮಾಡೋಣ. ಇಲ್ಲಿ ಪಿಕಾಟು ಶೇಪ್ದು ಫಾರ್ಮ್ ಆಗುತ್ತೆ. ಮತ್ತೆ ನೀಡಲ್ ಮೇಲೆ 1 ಸರ್ತಿ ದಾರ ಸುತ್ಕೋಬೇಕು. 4 ಚೈನ್ ಗ್ಯಾಪಲ್ಲಿ ಹೋಗಿ ದಾರ ತಂದು 2 ದಾರ 1 ಸರ್ತಿ ಮತ್ತು 2 ದಾರ 1 ಸರ್ತಿ ಮಾಡಿಕೊಂಡು ನೆಕ್ಸ್ಟ್ 3 ಚೈನ್ಸ್ ಹಾಕ್ಕೊಂಡು ಈ ಬ್ಯಾಕ್ ಸೈಡ್ ಡಬಲ್ ಕ್ರೋಶದ ಬ್ಯಾಕ್ ಸೈಡ್ ಏನು ಜಾಗ ಇರುತ್ತಲ್ಲ ಅಲ್ಲಿ ಹೋಗಿ ದಾರ ತಂದು 2 ದಾರ 1. ಈ ರೀತಿ ಮಾಡಿದರೆ ಒಂದೊಂದು ಪಿಕಾಟ್ಸು ಆಗುತ್ತೆ. ನಾನಿಲ್ಲಿ ಟೋಟಲು 5 ಪಿಕಾಟ್ಸ್ ಮಾಡ್ತಿದ್ದೀನಿ. ಈ ಫುಲ್ ಡಿಸೈನ್ ಬಂದು ಹಾಫ್ ಪಿಕಾಟ್ಸ್ ಬರುತ್ತೆ. ಇನ್ನು ಹಾಫು ಅದು ಡಬಲ್ ಕ್ರೋಶೆ ಚಾಕ್ಲೇಟ್ ಕಲರ್ದು ಇರುತ್ತಲ್ಲ ಅದು
ಡಬಲ್ ಕ್ರೋಶೆ ಆಗುತ್ತೆ. ಸೊ ಇಲ್ಲಿ ನಾನು 5 ಮಾಡಿದ್ದೀನಿ. 6 ನಿಮಗೆ ಅಲ್ಲಿ ಸ್ಪೇಸ್ ಜಾಸ್ತಿ ಇತ್ತಂದರೆ 6 ಮಾಡ್ಕೊಳ್ಳಿ. 5 ಆದಮೇಲೆ ಫಸ್ಟ್ ಒಂದು ಡಬಲ್ ಕ್ರೋಶದ ಮೇಲೆ ಗ್ಯಾಪ್ ಇರುತ್ತಲ್ಲ, ಅಲ್ಲಿ ನೀಡಲ್ ಹಾಕಿ ದಾರ ತಂದು 2 ದಾರ 1 ಮಾಡೋಣ. ಸೊ ಇಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೋತ ಹೋಗೋಣ. ಪ್ರತಿ ಒಂದು ಡಬಲ್ ಕ್ರೋಶದ ಮೇಲೂ ಏನು ಗ್ಯಾಪ್ ಇರುತ್ತಲ್ಲ, ಅಲ್ಲಿ ನೀಡಲ್ ಹಾಕಿ ದಾರ ತಂದು 2 ದಾರ 1. ಸೊ ಸಿಂಗಲ್ ಕ್ರೋಶೆ ಮಾಡ್ಕೋತ ಹೋಗೋಣ. ಮೇಲ್ಗಡೆ ಸ್ಪೇಸಲ್ಲಿ ಡಬಲ್ ಕ್ರೋಶದ ಮೇಲೆ ಸ್ಪೇಸ್ ಇರುತ್ತಲ್ಲ, ಅಲ್ಲಿ ನೀಡಲ್ ಹಾಕಿ ದಾರ ತಂದು 2 ದಾರ 1. ಸೊ ಸಿಂಗಲ್ ಕ್ರೋಶೆ ಮಾಡ್ಕೋತ ಹೋಗೋಣ. 9ಕ್ಕೂ ಸಿಂಗಲ್ ಕ್ರೋಶೆ ಮಾಡಿದ ಮೇಲೆ ಈ ಲಾಕ್ ಏನಿರುತ್ತಲ್ಲ, ಅಲ್ಲಿ ನೀಡಲ್ ಹಾಕಿ ದಾರ ತಂದು 2 ದಾರ 1 ಮಾಡೋಣ. ಸೊ ಅಲ್ಲಿ ಲಾಕ್ ಮಾಡೋಣ. 9 ಆದಮೇಲೆ ಲಾಸ್ಟಲ್ಲಿ ಲಾಕ್ ಮಾಡೋದು. ಈ ರೀತಿ ಕಾಣಿಸುತ್ತೆ ಡಿಸೈನು. ಸೊ ನೆಕ್ಸ್ಟ್ ಈಗ ಕಂಟಿನ್ಯೂ ಮತ್ತೆ ಇನ್ನೊಂದು ಆರ್ಚಿಗೆ ಪಿಕಾಟ್ಸ್ ಮಾಡ್ಕೋತ ಹೋಗೋಣ. ಸೊ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ಕೋಬೇಕು. ಈ 4 ಚೈನ್ ಗ್ಯಾಪಲ್ಲಿ ಹೋಗಿ ದಾರ ತಂದು 2 ದಾರ 1 ಸರ್ತಿ ಮತ್ತು 2 ದಾರ 1 ಸರ್ತಿ. ಸೊ ಇಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶೆ ಮಾಡಿಕೊಂಡು ಇದಾದಮೇಲೆ 3 ಚೈನ್ಸ್ ಹಾಕ್ಕೊಳ್ಳೋಣ. 3 ಚೈನ್ಸ್ ಹಾಕ್ಕೊಂಡು ಈ ಡಬಲ್ ಕ್ರೋಶದ ಬ್ಯಾಕ್ ಸೈಡ್ ಏನು ಜಾಗ ಇರುತ್ತಲ್ಲ, ಅಲ್ಲಿ ನೀಡಲ್ ಹಾಕಿ ದಾರ ತಂದು 2 ದಾರ 1. ಸೊ ಇಲ್ಲಿ ಪಿಕಾಟ್ಸ್ ಮಾಡೋಣ. ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ಕೋಬೇಕು. ಗ್ಯಾಪಲ್ಲಿ ಹೋಗಿ ದಾರ ತಂದು 2 ದಾರ 1 ಮತ್ತು 2 ದಾರ 1 ಡಬಲ್ ಕ್ರೋಶೆ ಮಾಡಿಕೊಂಡು 3 ಚೈನ್ಸ್ ಹಾಕ್ಕೊಳ್ಳೋದು. 3 ಚೈನ್ಸ್ ಹಾಕ್ಕೊಂಡ್ಮೇಲೆ ಬ್ಯಾಕ್ ಸೈಡ್ ಹೋಗಿ ದಾರ ತಂದು 2 ದಾರ 1 ಮಾಡೋದು. ಸೊ ಇಲ್ಲೂ ಕೂಡ 5 ಪಿಕಾಟ್ಸ್ ಮಾಡಿದ ಮೇಲೆ ಫಸ್ಟ್ ಒಂದು ಡಬಲ್ ಕ್ರೋಶದ ಮೇಲೆ ಗ್ಯಾಪ್ ಇರುತ್ತಲ್ಲ, ಅಲ್ಲಿ ನೀಡಲ್ ಹಾಕಿ ದಾರ ತಂದು 2 ದಾರನ 1 ಮಾಡೋದು. ಸೊ ಲಾಕ್ ಮಾಡೋದು ಅಂದರೆ ಸಿಂಗಲ್ ಕ್ರೋಶೆ ಹಾಕೊಳ್ಳೋದು. ಈಗ ಮತ್ತೆ ಅದ್ರ ಪಕ್ಕದಲ್ಲಿರೋ ಡಬಲ್ ಕ್ರೋಶದ ಮೇಲೆ ಸ್ಪೇಸ್ ಇರುತ್ತಲ್ಲ, ಅಲ್ಲಿ ನೀಡಲ್ ಹಾಕಿ ದಾರ ತಂದು 2 ದಾರ 1. ಸೊ ಹೀಗೆ ಕಂಟಿನ್ಯೂ ಮಾಡಿ ಲಾಸ್ಟಲ್ಲಿ ಲಾಕ್ ಮಾಡ್ಕೊಳ್ಳೋದು. ಸೀರೆಗೆ ಏನು ಲಾಕ್ ಮಾಡಿರ್ತೀವಲ್ಲ, ಅಲ್ಲಿ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೊಳ್ಳೋದು. ಪೂರ್ತಿ ಹೀಗೆ ಹಾಕ್ಕೊಳ್ಳೋದು. ಫುಲ್ ಸ್ಯಾರಿ ಹಾಕಿದ ಮೇಲೆ ಈ ರೀತಿ ಕಾಣಿಸುತ್ತೆ. ಹಾಫ್ ಪಿಕಾಟ್ಸ್ ಇರುತ್ತೆ, ಹಾಫ್ ಡಬಲ್ ಕ್ರೋಶೆ, ಆಮೇಲೆ ಅದಕ್ಕೆ ಸಿಂಗಲ್ ಕ್ರೋಶದ್ದು ಒಂದು ಔಟ್ಲೈನ್ ರೀತಿ ಕಾಣಿಸ್ತಿರುತ್ತೆ. ಡಿಸೈನ್ ಲೈಕ್ ಆಗಿದ್ದರೆ ನೀವು ಒಂದ್ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.